ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮರ್ಜ್ ಸಾರ್ಟ್ದು ಏನಾದ್ರೂ ಕೂಡ ಈ ತರ ಏನಾದ್ರೂ ವರ್ಡ್ ಟೈಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಅನ್ನ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡೋದು, ಅಲ್ಗಾರಿದಮ್ ಮತ್ತೆ ಟೈಮ್ ಕಾಂಪ್ಲೆಕ್ಸಿಟಿ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ. ಅಲ್ಗಾರಿದಮ್ ಅನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ ಹೇಳ್ಕೊಡ್ತಾ ಹೋಗ್ತೀನಿ, ಅವಾಗ ಈಸಿ ಆಗ್ತಾ ಹೋಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ. ಮರ್ಜ್ ಸಾರ್ಟ್ ಯಾವ ಟೆಕ್ನಿಕ್ ಅಂಡರ್ ಬರೋದು? ಡಿವೈಡ್ ಅಂಡ್ ಕಾನ್ಕರ್. ಡಿವೈಡ್ ಅಂಡ್ ಕಾನ್ಕರ್, ಸರಿನಾ? ಸೊ ಡಿವೈಡ್ ಅಂತ ಅಂದ್ರೇನು, ಇಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಎಲಿಮೆಂಟ್ ಅನ್ನು ಕೂಡ ನಾನು ಸಪರೇಟ್ ಆಗೋ ರೀತಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಕೇವಲ ಒಂದೇ ಒಂದು ಎಲಿಮೆಂಟ್ ಉಳ್ಕೊಳೋ ರೀತಿ ನಾನು ಡಿವೈಡ್ ಮಾಡ್ಬೇಕು. ಈಗ ಈ ತರ ಏನಾದ್ರು ವರ್ಡ್ ಫಾರ್ಮೆಟ್ ಅಲ್ಲಿ ಕೊಟ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ABCDEFGHIJK ಅಪ್ ಟು Z ವರ್ಗೂ ಬರ್ಕೊಳ್ಳಿ, ಮತ್ತೆ ನಂಬರಿಂಗ್ ಅನ್ನ ಮಾಡಿ. A = 1, B = 2 ಆ ತರ ಹೋದಾಗ ನಿಮ್ಗೆ A ವ್ಯಾಲ್ಯೂ 1 ಬರುತ್ತೆ, E ವ್ಯಾಲ್ಯೂ 5, X ವ್ಯಾಲ್ಯೂ 24, M ವ್ಯಾಲ್ಯೂ 13, P ವ್ಯಾಲ್ಯೂ 16, L ವ್ಯಾಲ್ಯೂ 12. ಸೊ ಇಲ್ಲಿ ಏನ್ ಬೇಕು ಅಷ್ಟು ಮಾತ್ರ ಬರ್ಕೊಂಡಿದೀನಿ. ಸೊ ಯೂನಿವರ್ಸಿಟಿ ಅಂತ ಕೇಳ್ಬೋದು, ಪ್ರೋಗ್ರಾಮಿಂಗ್ ಅಂತ ಕೇಳ್ಬೋದು. ಸೊ ಈ ತರ ಡಿಫ್ರೆಂಟ್ ವರ್ಡ್ಸ್ ಗಳನ್ನ ಕೊಟ್ಟು ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ ಅಂತ ಕೇಳ್ತಾರೆ. ಸೊ ಇದಕ್ಕೆ ಅವರು ಕ್ವಿಕ್ ಸಾರ್ಟ್ ಅನ್ನು ಕೂಡ ಅಪ್ಲೈ ಮಾಡೋದಕ್ಕೆ ಕೇಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಲೇಟರ್ ಆನ್ ವಿಡಿಯೋಸ್ ಅಲ್ಲಿ. ಈಗ ಮರ್ಜ್ ಸಾರ್ಟ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ನಾನು ಹೇಳಿದೀನಿ. ಫಸ್ಟ್ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಯಾವ ರೀತಿ ಮಾಡಬೇಕು? ಪ್ರತಿಯೊಂದು ಎಲಿಮೆಂಟ್ ಕೂಡ ನನಗೆ ಸಪರೇಟ್ ಆಗಿ ಸಿಂಗಲ್ ಆಗ್ಬೇಕು, ಅಲ್ಲಿವರೆಗೂ ಡಿವೈಡ್ ಮಾಡ್ಬೇಕು. ಈಗ ಇಂಡೆಕ್ಸಿಂಗ್ ಅನ್ನ ಶುರು ಮಾಡಿ. 0, 1, 2, 3, 4, 5, 6. ಸೊ 0 to 6 ಅಂತಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರೋದು? ನನಗೆ 7 ನಂಬರ್ ಆಫ್ ಎಲಿಮೆಂಟ್ಸ್. ಸೊ 7 ಅನ್ನ ನಾನು ಎರಡು ಪಾರ್ಟ್ ಆಗಿ ಡೈರೆಕ್ಟ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ. 3.5 3.5 ಅಂತ 3.5 ಅಂತ ಡಿವೈಡ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಆಡ್ ನಂಬರ್ಸ್ ಏನಾದ್ರೂ ಇದ್ರೆ ಒಂದು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅನ್ನ ಲೆಫ್ಟ್ ಸಬ್ ಟ್ರೀ ಆಗಿ ಯೂಸ್ ಮಾಡ್ತೀನಿ. ಸೊ ಈಗ ಏನ್ ಮಾಡ್ಬೇಕಿತ್ತು? 3.5 ಅಂತ ನಾನು ಡಿವೈಡ್ ಮಾಡ್ಬೇಕಿತ್ತಲ್ವಾ? ಸೊ 3.5 ನಾನು ಡಿವೈಡ್ ಮಾಡಕ್ಕಾಗಲ್ಲ ಯಾವುದೇ ಎಲಿಮೆಂಟ್ ಅನ್ನ. ಸೊ ಇವಾಗ ಏನ್ ಮಾಡ್ತೀನಿ? ಒಂದು ಎಲಿಮೆಂಟ್ ಎಕ್ಸ್ಟ್ರಾನ ನಾನು ಲೆಫ್ಟ್ ಸಬ್ ಟ್ರೀಗೆ ಆಡ್ ಮಾಡ್ತಾ ಹೋಗ್ತೀನಿ, ಸರಿನಾ? 7 ಇದಾವೆ ಅಂತಂದ್ರೆ 4 ಲೆಫ್ಟ್ ಸೈಡ್ ಬರ್ತವೆ, 3 ರೈಟ್ ಸೈಡ್ ಬರ್ತವೆ. ಅದೇ ಏನಾದ್ರೂ 5 ಇತ್ತು ಅಂತಂದ್ರೆ 3 ಲೆಫ್ಟ್ ಸೈಡ್ ಬರ್ತವೆ, 2 ರೈಟ್ ಸೈಡ್. ಅಂದ್ರೆ ಬಲಗಡೆದಕ್ಕಿಂತ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಲೆಫ್ಟ್ ಸೈಡ್ಗೆ ಆಡ್ ಮಾಡ್ತಾ ಹೋಗ್ತೀವಿ, ಸೊ ದಟ್ ಇಟ್ ವಿಲ್ ಸ್ಯಾಟಿಸ್ಫೈ ದ ಕಂಡೀಷನ್. ಈಗ ಇಲ್ಲಿ 7 ಎಲಿಮೆಂಟ್ಸ್ ಇರೋದ್ರಿಂದ ನಾನು ಏನ್ ಮಾಡ್ಬೇಕು? 4 ಎಲಿಮೆಂಟ್ ಲೆಫ್ಟ್ ಸೈಡ್ ಮತ್ತೆ 3 ಎಲಿಮೆಂಟ್ ರೈಟ್ ಸೈಡ್ ಬರೋದಿ ರೀತಿ ನಾನು ಡಿವೈಡ್ ಮಾಡಬೇಕು. ಈಗ ಇದೇ ಆರ್ಡರ್ ಅಲ್ಲಿ ಬರಿಬೇಕು. E, X, A ಮತ್ತೆ M ಏನಾಗುತ್ತೆ? ಲೆಫ್ಟ್ ಪಾರ್ಟಿಗೆ ಬರುತ್ತೆ 4. ನೆಕ್ಸ್ಟ್ ಇನ್ನು ಉಳಿದಿರುವಂಥವು P ಅಲ್ಲಿ ಏನಾಗ್ತವೆ? ರೈಟ್ ಸೈಡಿಗೆ ಬರುತ್ತೆ. P, L, E, ಸರಿನಾ? ಸೊ ಇವಾಗ ಡಿವೈಡ್ ಮಾಡ್ಬೇಕಾದ್ರೆ ನಮಗೆ ಈ ನಂಬರಿನ ಅವಶ್ಯಕತೆ ಇಲ್ಲ, ಬಟ್ ಮರ್ಜ್ ಮಾಡ್ಬೇಕಾರೆ ಅಂತಂದ್ರೆ ಕಾನ್ಕರ್ ಮಾಡ್ಬೇಕಾದ್ರೆ ನಮಗೆ ಯೂಸ್ ಆಗುತ್ತೆ. ಯಾಕೆ? ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ಡಿಕ್ರೀಸಿಂಗ್ ಆರ್ಡರ್ ಬೇಕು ಅಂತಂದ್ರೂ ಯಾವ ರೀತಿ ಅಂತ ಹೇಳ್ತೀನಿ. ಈಗ ಇಲ್ಲಿ 4 ಲೆಟರ್ಗಳಿರೋದ್ರಿಂದ ಇದನ್ನ 2 ಹಾಫ್ಗಳಾಗಿ ಈಸಿಯಾಗಿ ಡಿವೈಡ್ ಮಾಡ್ಬೋದು. ಯಾವ ರೀತಿ? 2 ಲೆಫ್ಟ್ ಸೈಡಿಗೆ ಬರುತ್ತೆ, 2 ರೈಟ್ ಸೈಡಿಗೆ ಬರುತ್ತೆ. E, X. ನೆಕ್ಸ್ಟ್ ರೈಟ್ ಸೈಡಿಗೆ ಯಾವ್ಯಾವ ಬರ್ತವೆ? A ಮತ್ತೆ M. ಇಲ್ಲಿ 3 ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. ಆಡ್ ನಂಬರ್ಸ್ ಇದ್ದಾಗ ಏನಾಗುತ್ತೆ? ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಲೆಫ್ಟ್ ಸೈಡಿಗೆ ಬರುತ್ತೆ. ಸೊ P ಮತ್ತೆ L ಲೆಫ್ಟ್ ಸೈಡಿಗೆ ಬರ್ತವೆ, ರೈಟ್ ಸೈಡ್ ಅಲ್ಲಿ E. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ? ಇಲ್ಲ. ಯಾಕೆ? ನನಗೆ ಪ್ರತಿಯೊಂದು ಎಲಿಮೆಂಟ್ ಕೂಡ ಸಪರೇಟ್ ಆಗಿಲ್ಲ. E ಸಪರೇಟ್ ಆಗಿದೆ, ಓಕೆ, ಬಟ್ PL ಸಪರೇಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ 2 ಎಲಿಮೆಂಟ್ ಇರೋದ್ರಿಂದ ಒಂದು ಎಲಿಮೆಂಟ್ ಲೆಫ್ಟ್ ಸೈಡು, ಇನ್ನೊಂದು ಎಲಿಮೆಂಟ್ ರೈಟ್ ಸೈಡ್ ಅಂತ ಬರಿಬೋದಾ? ಎಸ್. ನೆಕ್ಸ್ಟ್ ಇಲ್ಲೂ ಅಷ್ಟೇ, 2 ಎಲಿಮೆಂಟ್ ಇರೋದ್ರಿಂದ ಒಂದು ಎಲಿಮೆಂಟ್ ಲೆಫ್ಟ್ ಸೈಡು, ಇನ್ನೊಂದು ಎಲಿಮೆಂಟ್ ರೈಟ್ ಸೈಡ್ ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ 2 ಎಲಿಮೆಂಟ್ ಇರೋದ್ರಿಂದ ಒಂದು ಎಲಿಮೆಂಟ್ ಲೆಫ್ಟ್ ಸೈಡು, ಒಂದು ಎಲಿಮೆಂಟ್ ರೈಟ್ ಸೈಡ್ ಅಂತ ನಾನು ಬರಿಬೋದು, ಸರಿನಾ? ಈಗ ನೋಡಿ, ಪ್ರತಿಯೊಂದು ಎಲಿಮೆಂಟ್ಗಳು ಏನಾಗಿದ್ದಾವೆ? ನನಗೆ ಸಪರೇಟ್ ಮಾಡಿದ್ದೀನಿ. ಈಗ ಏನ್ ಮಾಡೋಣ ಅಂತಂದ್ರೆ ನಂಬರ್ಗಳನ್ನ ಬರ್ಕೊಳ್ಳೋಣ. 5, X ವ್ಯಾಲ್ಯೂ 24 ಇದೆ, A ವ್ಯಾಲ್ಯೂ is 1, M ವ್ಯಾಲ್ಯೂ is 13, P ವ್ಯಾಲ್ಯೂ is 16, L ವ್ಯಾಲ್ಯೂ is 12 and E ವ್ಯಾಲ್ಯೂ is 5. ವೆರಿ ಸಿಂಪಲ್. ಡಿವೈಡ್ ಆಗಿದೆ, ಸಪರೇಟ್ ಮಾಡಿದ್ದೀನಿ ಎಲ್ಲ ಒಂದು ಎಲಿಮೆಂಟ್ ಅನ್ನ. ಕಾನ್ಕರ್ ಮಾಡ್ಬೇಕಾದ್ರೆ ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡ್ತೀನಿ. ಒಂದು ನಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಕೂಡ ನಾನು ಸಾರ್ಟ್ ಮಾಡ್ಬೋದು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಆದ್ರೂ ಕೂಡ ಸಾರ್ಟ್ ಮಾಡ್ಬೋದು. ಮೇಜರ್ ಆಗಿ ಎಕ್ಸಾಮ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡಕ್ ಕೊಡ್ತಾರೆ. ಏನಾದ್ರೂ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೂ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ನೀವು ಸಾರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ರೀತಿ ಸಾರ್ಟ್ ಮಾಡೋದು ನೋಡಿ. ಇಲ್ಲಿ E ಮತ್ತೆ X ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ನೋಡಿ, E ಮತ್ತೆ X ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ಸೊ ಅವರಿಬ್ರನ್ನ ನಾನೇನ್ ಮಾಡ್ತೀನಿ? ಮರ್ಜ್ ಮಾಡ್ತೀನಿ. ಮರ್ಜ್ ಮಾಡ್ಬೇಕಾದ್ರೆ ಇನ್ಕ್ರೀಸಿಂಗ್ ಆರ್ಡರ್ ನ ಅಪ್ಲೈ ಮಾಡ್ತಿರೋದ್ರಿಂದ 5 ಚಿಕ್ಕದ, 24 ಚಿಕ್ಕದ. 5 ಇಸ್ ದ ಸ್ಮಾಲರ್ ಒನ್, ನೆಕ್ಸ್ಟ್ 24 ಬರುತ್ತೆ. ಸೊ 5 ಯಾವ್ದಕ್ಕಿರೋದು? E-ಗೆ. ನೆಕ್ಸ್ಟ್ 24 ಯಾವ್ದಕ್ಕಿರೋದು? X-ಗೆ. ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್. ನೆಕ್ಸ್ಟ್ A ಅಂಡ್ M ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ಸೊ ಅವರಿಬ್ರು ಕೂಡ ನಾನು ಮರ್ಜ್ ಮಾಡ್ಬೋದು.
ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 1, ನೆಕ್ಸ್ಟ್ 13 ಬರುತ್ತೆ. ಸೊ ಎ ಇಸ್ ದ ಫಸ್ಟ್ ಒನ್ ಟು ಕಮ್, ನೆಕ್ಸ್ಟ್ ಈಸ್ ಎಂ. ನೆಕ್ಸ್ಟ್ ಪಿ ಅಂಡ್ ಎಲ್ ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ಸೊ ಅವರಿಬ್ರು ಕೂಡ ಮರ್ಜ್ ಮಾಡ್ಬೋದು. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 12, ನೆಕ್ಸ್ಟ್ 16. ಸೊ 12 ಇರುವಂಥದ್ದು ಎಲ್ಗೆ, 16 ಇರುವಂಥದ್ದು ಪಿಗೆ. ನೋಡಿ ಇವಾಗ ಇ ಎಕ್ಸ್ ಎ ಎಂ ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ನೋಡಿ ಇ ಎಕ್ಸ್ ಎ ಎಂ ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ಸೊ ಇವರಿಬ್ರು ಕೂಡ ನಾನು ಇವಾಗ ಮರ್ಜ್ ಮಾಡ್ಬೋದು. ಸೊ ಮರ್ಜ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಸ್ಮಾಲೆಸ್ಟ್ ಇಂದ ಬಿಗ್ಗರ್ ವ್ಯಾಲ್ಯೂಗೆ ಹೋಗಬೇಕು, ಬಿಕಾಸ್ ವಿ ಆರ್ ಸಾರ್ಟಿಂಗ್ ಇಟ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 1, ನೆಕ್ಸ್ಟ್ ಈಸ್ 5, ನೆಕ್ಸ್ಟ್ ಈಸ್ 13, ನೆಕ್ಸ್ಟ್ ಈಸ್ 24. ಸೊ ಅದ್ರ ಪ್ರಕಾರ ಬರೀತಾ ಹೋಗಿ. 1 ಇರೋದು ಯಾವುದಕ್ಕೆ ಎಗೆ, 5 ಇರೋದು ಯಾವುದಕ್ಕೆ ಇಗೆ, 13 ಇರೋದು ಯಾವುದಕ್ಕೆ ಎಮ್ಗೆ, ನೆಕ್ಸ್ಟ್ 24 ಇರೋದು ಯಾವುದಕ್ಕೆ ಎಕ್ಸ್ಗೆ. ಪಿ ಎಲ್ ಮತ್ತೆ ಇ ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ನೋಡಿ ಪಿ ಎಲ್ ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ಪಿ ಎಲ್ ಇಲ್ಲಿದೆ, ಇ ಇಲ್ಲಿಂದ ತೊಗೊಂತೀನಿ. ಇವರಿಬ್ರು ಕೂಡ ಮರ್ಜ್ ಮಾಡ್ತಾ ಇದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 5, ನೆಕ್ಸ್ಟ್ ಈಸ್ 12, ನೆಕ್ಸ್ಟ್ ಈಸ್ 16. 5 ಇರೋದು ಯಾವುದಕ್ಕೆ ಇಗೆ, ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ 12 ಇರೋದು ಯಾವುದಕ್ಕೆ ಎಲ್ಲಿಗೆ, ನೆಕ್ಸ್ಟ್ 16 ಇರೋದು ಯಾವುದಕ್ಕೆ ಪಿ. ನೋಡಿ ಇ ಎಕ್ಸ್ ಎ ಎಂ ಪಿ ಎಲ್ ಬಿಲಾಂಗ್ ಟು ದ ಸೇಮ್ ಪೇರೆಂಟ್. ಸೊ ಇವರಿಬ್ರು ಕೂಡ ನಾನು ಮರ್ಜ್ ಮಾಡ್ಬೋದು. ಸರಿನಾ, ಇವರಿಬ್ರು ಕೂಡ ಮರ್ಜ್ ಮಾಡ್ಬೋದು. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 1, ನೆಕ್ಸ್ಟ್ 1 ಆದಮೇಲೆ 5, ನೆಕ್ಸ್ಟ್ ಇಲ್ಲೂ ಕೂಡ 5 ಇದೆ, ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ 12, ನೆಕ್ಸ್ಟ್ ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 13, ನೆಕ್ಸ್ಟ್ ಈಸ್ 16, ನೆಕ್ಸ್ಟ್ ಈಸ್ 24. ಎರಡನ್ನೂ ಕೂಡ ಮರ್ಜ್ ಮಾಡ್ತಿರೋದ್ರಿಂದ ಎರಡರಲ್ಲೂ ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗ್ಬೇಕು. ಸೊ 1 ಇರೋದು ಯಾವುದಕ್ಕೆ ಎಗೆ, 5 ಇರೋದು ಯಾವುದಕ್ಕೆ ಇ, 12 ಇರೋದು ಯಾವುದಕ್ಕೆ ಎಲ್ಗೆ, 13 ಇರೋದು ಎಮ್ಗೆ, 16 ಇರೋದು ಯಾವುದಕ್ಕೆ ಪಿಗೆ, 24 ಇರೋದು ಎಕ್ಸ್ಗೆ. ಸೊ ಇವಾಗ ನೋಡಿ ಕೊಟ್ಟಿದ್ದಂಥ ಎಕ್ಸಾಂಪಲ್ ಅನ್ನೋ ವರ್ಡ್ ಅನ್ನ ನಾವೇನ್ ಮಾಡಿದ್ವಿ, ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಇದನ್ನೇ ಏನಾದ್ರೂ ಕೂಡ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತಾ ಇದ್ರಿ, ಬಿಗ್ಗರ್ ವ್ಯಾಲ್ಯೂ ಆಮೇಲೆ ಸ್ಮಾಲ್ ವ್ಯಾಲ್ಯೂ, ಬಿಗ್ಗರ್ ವ್ಯಾಲ್ಯೂ ಆಮೇಲೆ ಸ್ಮಾಲ್ ವ್ಯಾಲ್ಯೂ. ಮರ್ಜ್ ಮಾಡ್ಬೇಕಾದ್ರೂ ಅಷ್ಟೇ, ಬಿಗ್ಗರ್ ವ್ಯಾಲ್ಯೂ ಸ್ಮಾಲ್ ವ್ಯಾಲ್ಯೂ, ಬಿಗ್ಗರ್ ವ್ಯಾಲ್ಯೂ ಸ್ಮಾಲ್ ವ್ಯಾಲ್ಯೂ. ಸೊ ಈ ತರ ಹೋದಾಗ ಏನಾಗ್ತಾ ಇತ್ತು, ಬಿಗ್ಗರ್ ಇಂದ ಸ್ಮಾಲರ್ ಬಂದಾಗ ಡಿಕ್ರೀಸಿಂಗ್ ಆರ್ಡರ್, ಇಲ್ಲಿ ಸ್ಮಾಲರ್ ಇಂದ ಬಿಗ್ಗರ್ ಹೋಗಿದೀವಿ, ಸೊ ಇನ್ಕ್ರೀಸಿಂಗ್ ಆರ್ಡರ್. ಸೊ ಇದನ್ನೇ ನಾನು ಇಲ್ಲಿ ಅಲ್ಗಾರಿದಮ್ ಪ್ರಕಾರ ಬರ್ದಿದ್ದೀನಿ, ಸ್ಮಾಲೆಸ್ಟ್ ಅಲ್ಗಾರಿದಮ್. ಸೊ ಇದನ್ನ ಇದೇ ರೀತಿ ಬರಿಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ವರ್ಡ್ ಫಾರ್ಮೆಟ್ ಅಲ್ಲಿ ಬರಿಬಹುದು. ಸ್ಟಾರ್ಟ್, ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ಇಲ್ಲಿ ಏನ್ ಮಾಡಿದ್ರಿ, ಡಿವೈಡ್ ಮಾಡಿ ಸಿಂಗಲ್ ಆಗಿ ಸಪರೇಟ್ ಆಗೋವರೆಗೂ ಏನ್ ಮಾಡ್ತಾ ಇದ್ವಿ, ಡಿವೈಡ್ ಮಾಡ್ತಾ ಬಂದ್ವಿ. ಆಮೇಲೆ ಏನ್ ಮಾಡಿದ್ವಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಸಾರ್ಟ್ ಮಾಡ್ತಿರೋದ್ರಿಂದ ಇನ್ಕ್ರೀಸಿಂಗ್ ಆರ್ಡರ್ ಅನ್ನ ಅಪ್ಲೈ ಮಾಡಿ ನಾವು ಕಾನ್ಕರ್ ಮಾಡ್ತಾ ಬಂದ್ವಿ. ಅಂದ್ರೆ ಏನು, ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಸೊ ಅದನ್ನ ನೀವು ಥಿಯರಿ ಅಲ್ಲಾದ್ರೂ ಬರಿಬಹುದು, ಈ ತರ ಸ್ಮಾಲೆಸ್ಟ್ ಅಲ್ಗಾರಿದಮ್ ಅಲ್ಲಿ ಬರೀರಿ. ನೋಡಿ ಲೆಫ್ಟ್ ಮತ್ತೆ ರೈಟ್ ಅಂತಂದ್ರೆ, ಲೆಫ್ಟ್ ಅಂತಂದ್ರೆ ಮೊದಲನೇ ಎಲಿಮೆಂಟ್, ರೈಟ್ ಅಂತಂದ್ರೆ ಕೊನೆಯ ಎಲಿಮೆಂಟ್. ಸರಿನಾ. ಸೊ ಫಸ್ಟ್ ಏನ್ ಮಾಡ್ತೀವಿ, ಲೆಫ್ಟ್ ಲೆಸ್ ದೆನ್ ರೈಟ್, ಲೆಫ್ಟ್ ಈಸ್ ಲೆಸ್ ದೆನ್ ರೈಟ್, ಎಸ್. ನೆಕ್ಸ್ಟ್ ಮಿಡ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡ್ತೀರಾ ಅಂತ ಅಂದ್ರೆ ನಾನು ಹೇಳಿದ್ದೀನಿ, ಎರಡೆರಡು ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ಕೊಂತ ಹೋಗ್ತಾ ಇರೋದೇನಕ್ಕೆ, ಅರ್ಧ ಅರ್ಧ ಡಿವೈಡ್ ಮಾಡೋದಕ್ಕಿಂತ. ಅರ್ಧ ಅಂತಂದ್ರೆ ಏನು, ಮಿಡಲ್ ನನಗೆ ಗೊತ್ತಾಗ್ಬೇಕಲ್ವಾ. ಸೊ ಎಲ್ ಪ್ಲಸ್ ಆರ್ ಡಿವೈಡೆಡ್ ಬೈ 2 ಆಗುತ್ತೆ, ಎಲ್ ಪ್ಲಸ್ ಆರ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ, ಎಲ್ ಕಾಮ ಮಿಡ್. ಸೊ ಮಿಡಲ್ ವ್ಯಾಲ್ಯೂ ಸಿಕ್ಕಿರುತ್ತೆ, ಸೊ ಅದಕ್ಕೆ ಏನು ಸಪರೇಟ್ ಆಗಿ ಮಾಡ್ಕೊಂಡಿರ್ತಿರಲ್ಲ ಅಂತಂದ್ರೆ ಸಿಂಗಲ್ ಆಗೋ ರೀತಿ. ಸೊ ಅದಕ್ಕೆ ಮರ್ಜ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ. ನೋಡಿ ಮಿಡ್ ಪ್ಲಸ್ 1 ಮತ್ತೆ ರೈಟ್. ಮಿಡ್ ಪ್ಲಸ್ 1 ಅಂತ ಏನಕ್ಕೆ ತಂದಿರೋದು, ಏನಾದ್ರೂ ಆಡ್ ನಂಬರ್ಸ್ ಬಂದ್ರೆ ನಮಗೆ ಒಂದು ಎಲಿಮೆಂಟ್ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ತೀವಿ. ನೆಕ್ಸ್ಟ್ ಲೆಫ್ಟ್, ಮಿಡ್, ರೈಟ್. ಸೊ ಅಷ್ಟನ್ನು ಕೂಡ ಸೇರಿಸಿದ್ರೆ ನಮಗೆ ಮರ್ಜ್ ಸಾರ್ಟ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಇಷ್ಟನ್ನ ನೀವು ಅಲ್ಗಾರಿದಮ್ ತರ ಬರೀರಿ ಸಾಕು, ಏನು ಎಕ್ಸ್ಟ್ರಾ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿಯನ್ನ ಬರಿತಾ ಹೋಗೋಣ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಬಂದಾಗ ನೋಡಿ ಇಲ್ಲಿ ಎಷ್ಟು ಪಾರ್ಟ್ ಇದಾವೆ, 2 ಪಾರ್ಟ್ ಇದಾವೆ. ಸೊ ಏನಂತ ಬರಿಬಹುದು, ಟಿ ಆಫ್ ಎನ್ ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಸರಿನಾ, ಯಾಕೆ 2 ಪಾರ್ಟ್, ಒಂದು ಎಲ್ಲು ಇನ್ನೊಂದು ಮಿಡ್. ಸೊ ಇಲ್ಲಿ ಬಂದ್ರೆ ಇಲ್ಲೂ ಅಷ್ಟೇ 2 ಪಾರ್ಟ್ ಇದೆ, ಮಿಡ್ ಪ್ಲಸ್ ಆರ್. ಸರಿನಾ, ಎನ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಮರ್ಜ್ ಆಗಿದಾವೆ. ಎಲ್ಲ ಕೂಡ ಮರ್ಜ್ ಆಗಿದಾವೆ ಅಂತಂದ್ರೆ ಫುಲ್ ಸಿಂಗಲ್ ಆದಂಗೆ ಐತಲ್ವಾ. ಸೊ ಎನ್, ಸೊ ಟಿ, ಸೊ ಎನ್ ಅಂತ ಕರಿಬಹುದು. ಸರಿನಾ, ಅಷ್ಟು ಕೂಡ ಮರ್ಜ್ ಆಗಿರೋದ್ರಿಂದ ಎನ್ ಅಂತ ಕರಿಬಹುದು. ಸೊ ಇದಷ್ಟು ಕೂಡ ನಾನು ಏನಂತ ಬರಿಬಹುದು ಅಂತ ಅಂದ್ರೆ ಫುಲ್ ಎಲ್ಲದನ್ನು ಕೂಡ ಸೇರಿಸಿ ಏನಂತ ಬರಿಬಹುದು, ಟಿ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು, ಸೊ 2 ಇಂಟು ಟಿ ಆಫ್ ಎನ್ ಡಿವೈಡೆಡ್ ಬೈ 2 ಪ್ಲಸ್ ಎನ್ ಅಂತ ಬರಿಬಹುದಾ. ಏನು ರಿಕರ್ಷನ್ ರಿಲೇಷನ್ ಯಾವ ರೀತಿ ಬರಿಬಹುದು, 2 ಸಲ ಟಿ ಆಫ್ ಎನ್ ಡಿವೈಡೆಡ್ ಬೈ 2 ಇರೋದು. ಸೊ 2 ಇಂಟು ಟಿ ಆಫ್ ಎನ್ ಡಿವೈಡೆಡ್ ಬೈ 2 ಪ್ಲಸ್ ಎನ್. ಸೊ ಇದನ್ನ ನೀವೇನಾದ್ರೂ ಕೂಡ ಸಾಲ್ವ್ ಮಾಡಿದ್ರೆ, ರಿಕರೆನ್ಸ್ ರಿಲೇಷನ್ ಅನ್ನ ಸಾಲ್ವ್ ಮಾಡಿದ್ರೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇರ್ಬೋದು, ಇಲ್ಲ ಅಂತಂದ್ರೆ ಮಾಸ್ಟರ್ ಅಲ್ಗಾರಿದಮ್ ಅಥವಾ ಮಾಸ್ಟರ್ಸ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ಸಾಲ್ವ್ ಮಾಡಿದ್ರೆ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಏನ್ ಬರುತ್ತೆ, ಆರ್ಡರ್ ಆಫ್ ಎನ್ ಲಾಗ್ ಎನ್. ಸರಿನಾ, ಆರ್ಡರ್ ಆಫ್ ಎನ್ ಲಾಗ್ ಎನ್ ಆಗಿ ನಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ದಿ ಮರ್ಜ್ ಸಾರ್ಟ್ ಸಿಗ್ತಾ ಹೋಗುತ್ತೆ. ಸೊ ಇಷ್ಟನ್ನ ಬರೆದ್ರೆ ಸಾಕು, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.